So I'm super excited to shop. So let's go for shopping. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಚಿಕ್ಕಪೇಟೆಯಲ್ಲಿ ಇರೋ ಮದ್ವೆ ಶಾಪಿಂಗ್ ಸ್ಪಾಟ್ಸ್ ನ ತೋರಿಸ್ತೀನಿ. ಹೋಲ್ಸೇಲ್ ಸ್ಯಾರೀಸ್ ಎಲ್ಲ ಎಲ್ಲಿ ಸಿಗುತ್ತೆ, ಮದ್ವೆಗೆ ಎಲ್ಲೆಲ್ಲಿಂದ ಹಾಗೆ ಏನೇನೆಲ್ಲ ಶಾಪ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ಚಿಕ್ಕಪೇಟೆಯಲ್ಲಿ ಒಂದು ಹಿಡನ್ ಜೆಮ್ ಪ್ಲೇಸ್ ಇದೆ, ಅಲ್ಲಿ ಜಸ್ಟ್ 600 rupeesಗೆ ಸೆಮಿ ಮೈಸೂರು ಸಿಲ್ಕ್ ಕೂಡ ಸಿಗ್ತಾ ಇದೆ. ಅದು ಡೀಟೇಲ್ಸ್ ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, lifestyle and travel videos all interested, please do subscribe to my channel because I make a video on all of that. I'm super duper excited today. I'm happy to share this with you guys. ಏನಂದ್ರೆ ನನ್ನ ಫ್ರೆಂಡ್ ಮದುವೆ ಆಗ್ತಾ ಇದ್ದಾಳೆ. ಇಷ್ಟು ದಿವಸ ಅವಳು ಡೇಟಿಂಗ್ ಫೇಸ್ ನ ನೋಡಿದ್ದಾಯ್ತು, ಇವಾಗ ಮದುವೆ ನೋಡೋ ಟೈಮ್. ನೆನ್ನೆನೆ ನನಗೆ ಇನ್ವಿಟೇಷನ್ ಕಾರ್ಡ್ ರಿಸೀವ್ ಆಯಿತು. ಇನ್ವಿಟೇಷನ್ ಕಾರ್ಡ್ ಜೊತೆ ಅವಳು ನನಗೆ ಅಂತಾನೆ ಸ್ಯಾರಿನ ಶಾಪ್ ಮಾಡಿ ಕಳಿಸಿದಾಳೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕ್ ಯು ಐಶು. ಇದರಿಂದ ನಂಗೆ ಒಂದೆಲ್ಲಿ ಪೇನ್ ಆಯಿತು ಅಂದರೆ, ಮುಹೂರ್ತಕ್ಕೆ ಔಟ್ಫಿಟ್ನ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದೇ ಸ್ಯಾರಿನ ನಾನು ಮುಹೂರ್ತಕ್ಕೆ ವೇರ್ ಮಾಡ್ತೀನಿ. ಅಷ್ಟೇ ಅಲ್ಲ, ನಂಗೆ ಇನ್ನೂ ಎಷ್ಟು ಔಟ್ಫಿಟ್ ಬೇಕು ಅಂದರೆ ಹಲ್ದಿ, ಮೆಹಂದಿ, ಎಕ್ಸ್ಟ್ರಾ ಡ್ರೆಸ್ಸು, ಮುಹೂರ್ತ ಬೇಡ, ರಿಸೆಪ್ಷನು, 5 to 6 ಡ್ರೆಸ್ಸಸ್ ಆದರೂ ಬೇಕೇ ಬೇಕು. ಸೊ ಅದರಲ್ಲಿ ಒಂದು 2 to 3 ಡ್ರೆಸ್ನ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಶಾಪ್. ಸೊ ಲೆಟ್ಸ್ ಗೋ ಫಾರ್ ಶಾಪಿಂಗ್. ಫಸ್ಟ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ ತಕ್ಷಣನೇ ಹೈ ಫ್ಯಾಷನ್ ಅಂತ ಒಂದು ಸ್ಟೋರ್ಗೆ ಮ್ಯಾಪ್ ಹಾಕೊಂಡೆ. ಯಾಕೆ ಹೈ ಫ್ಯಾಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ ನಾನು ಯೂಟ್ಯೂಬಲ್ಲಿ ಚಿಕ್ಕಪೇಟೆಯಲ್ಲಿ ಮದುವೆಗೆ ಯಾವ್ಯಾವ ಶಾಪ್ಸ್ ಚೆನ್ನಾಗಿರುತ್ತೆ ಅಂತ ನೋಡ್ಬೇಕಾದ್ರೆ ತುಂಬಾ ಜನ ಹೈ ಫ್ಯಾಷನ್ ಬಗ್ಗೆ ಮಾತಾಡಿದ್ರು. ಸೊ ಅದಕ್ಕೆ ನಾನು ಇವತ್ತು ಅವ್ರ ಕಲೆಕ್ಷನ್ ಚೆಕ್ ಮಾಡಕ್ ಹೋಗ್ತಾ ಇದ್ದೀನಿ. ನೀವು ಅಷ್ಟೇ ಹೈ ಫ್ಯಾಷನ್ಗೆ ಮ್ಯಾಪ್ ಹಾಕೊಂಡೇ ಹೋಗಿ. ಮ್ಯಾಪ್ ಬಂದ್ಬಿಟ್ಟು ಇದೇ ರೋಡಲ್ಲಿ ಎಂಡ್ ಆಗಿ ಹೋಗುತ್ತೆ. ಈ ರೋಡಲ್ಲಿ ಫುಲ್ ನಿಮ್ಗೆ ಲೆಹಂಗಾ ಕಲೆಕ್ಷನ್ ನೋಡಕ್ ಸಿಗುತ್ತೆ. ಲೆಹಂಗಾ ಮತ್ತೆ 2 pieces ಡ್ರೆಸ್ಗೆ ಬೆಸ್ಟ್ ಲೈನ್ ಅಂತಾನೆ ಹೇಳ್ಬೋದು. ನನಗ್ ಬೇಕಾಗಿರೋ ತರ ಲೆಹಂಗಾ ಅಲ್ಲಿ ಸಿಗ್ಲಿಲ್ಲ, ಬಟ್ SK ಫ್ಯಾಷನ್ ಅಲ್ಲಿ ನನ್ಗೊಂದು ಲೆಹಂಗಾ ಇಷ್ಟ ಆಯ್ತು, ಬಟ್ ಅದ್ರ ತುಂಬಾನೇ ಹೆವಿ ಆಗಿತ್ತು, ಅದಕ್ಕೆ ನಾನು ಪರ್ಚೇಸ್ ಮಾಡ್ಲಿಲ್ಲ. ಅಲ್ಲಿಂದ ನಾವು ಸುದರ್ಶನ್ ಸಿಲ್ಕ್ಸ್ ಲೈನ್ ಬಂದ್ವಿ. ಇವತ್ತು ವೀಕೆಂಡ್ ಅಲ್ಲ ಅಂದ್ರೂ ತುಂಬಾನೇ ಜನ ಇದ್ರು. ಈ ಜನ ನೋಡಿದ ತಕ್ಷಣ ನಾನೊಂದು ಅನ್ಕೊಂಡ್ಬಿಟ್ಟೆ, ನಾನೇನಾದ್ರೂ ಈ ರಶ್ ಒಳಗಡೆ ಶಾಪಿಂಗ್ ನ ಕಂಟಿನ್ಯೂ ಮಾಡಿದ್ರೆ ನನ್ನ ಫೋನ್ ಅಂತೂ ಹೋಗೋದ್ ಗ್ಯಾರಂಟಿ ಅಂತ. ಅಷ್ಟೇ ಅಲ್ಲದೆ ನನ್ನ ಫೋನ್ EMI ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ, ಅದಕ್ಕೆ ರಿಸ್ಕ್ ಬೇಡ ಅಂತ ಹೇಳಿ ಐ ಕೇಮ್ ಹೋಮ್ ಬ್ಯಾಕ್. ಇವತ್ತು ಡೇ 2 ಆಫ್ ಅವರ್ ಮ್ಯಾರೇಜ್ ಶಾಪಿಂಗ್. ನಿನ್ನೆ ನಾನು ಎಲ್ಲಿಗೆ ಶಾಪಿಂಗ್ ಎಂಡ್ ಮಾಡಿದ್ನೋ ಅಲ್ಲಿಂದ ನೀವು ಶಾಪಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನ್ ಫಸ್ಟ್ ಹೋಗಿದ್ದು ಸುದರ್ಶನ್ ಸಿಲ್ಕ್ಸ್ ಆಪೋಸಿಟ್ ಅಲ್ಲೇ ಇರುವಂತ ಮನ್ ಸೆಲೆಕ್ಷನ್ ಅನ್ನೋ ಮಟೀರಿಯಲ್ ಅಂಗಡಿಗೆ. ಈ ಶಾಪ್ ವಿಸಿಟ್ ಮಾಡೋದಕ್ಕಿಂತ ಮುಂಚೆನೆ ನಾನು ಫಿಕ್ಸ್ ಆಗಿ ಹೋಗಿದ್ದೆ, ಐಶು ಮದ್ವೆಗೆ ಎಲ್ಲಾ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡ್ಕೊಳ್ಬಿಡೋಣ ಅಂತ. ಅದಕ್ಕೆ ಮೆಟೀರಿಯಲ್ಸ್ ನ ಹುಡ್ಕೊಂಡು ನಾನು ಮನ್ ಫ್ಯಾಷನ್ ಬಂದೆ. ಈ ಅಂಗಡಿಯಲ್ಲಿ ನಿಮ್ಗೆ ಎಲ್ಲಾ ತರದ ಎಂಬ್ರಾಯ್ಡರಿ ಮೆಟೀರಿಯಲ್ ಸಿಗುತ್ತೆ. ಎಂಬ್ರಾಯ್ಡರಿ ಮೆಟೀರಿಯಲ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ನಿಮ್ಗೆ ಒಳ್ಳೆ ಪರ್ಫೆಕ್ಟ್ ಆಗಿರೋ ಎಂಬ್ರಾಯ್ಡರಿ ಮೆಟೀರಿಯಲ್ಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ಚೆಕ್ ಔಟ್ ದಿಸ್. ಇವನ್ 2 to 3 hours ಅಷ್ಟು ಟೈಮ್ ನಾನು ಈ ಅಂಗಡಿಯಲ್ಲಿ ಸ್ಪೆಂಡ್ ಮಾಡಿದ್ರು ಒಂದೇ ಒಂದು ಮೆಟೀರಿಯಲ್ ಸಿಕ್ತು, ಅದು ನನ್ಗೆ ಇಷ್ಟ ಆಯ್ತು ಅಂತ ಪರ್ಚೇಸ್ ಮಾಡಿದೆ. ಈ ಪೀಸ್ ಇಂದ ಐಶು ಮದ್ವೆಗೆ ನಾನು ಯಾವ ಔಟ್ಫಿಟ್ ನು ಸ್ಟಿಚ್ ಮಾಡಿಸ್ತಾ ಇಲ್ಲ. ಮಟೀರಿಯಲ್ ಇಷ್ಟ ಆಯ್ತು, ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಒಂದು ಡ್ರೆಸ್ ನ ಹೊಳಿಸ್ಕೋಬಹುದು ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಅಷ್ಟೇ ಅಲ್ಲ, ಈ ಮನ್ ಫ್ಯಾಷನ್ ಯಾವಾಗ್ಲೂ ತುಂಬಾ ಬಿಸಿ ಆಗಿರುತ್ತೆ. ಬಿಸಿ ಇದ್ರೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನೀವು ನೋಡಿರ್ಬೋದು, ಚಿಕ್ಕಪೇಟೆಲೆಲ್ಲ ಒಂದಷ್ಟು ಅಂಗಡಿ ಬಿಸಿ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವ್ ಏನೇ ಕೇಳಿದ್ರು ಅಥವಾ ಏನೇ ತೋರಿಸಿದ್ರು ರೆಸ್ಪಾನ್ಸ್ ಮಾಡಲ್ಲ. ಬಟ್ ಇವರು ನಿಮ್ಗೆ ಮೆಟೀರಿಯಲ್ ಚೂಸ್ ಮಾಡಾದ್ಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ಲೈನಿಂಗ್ ನ ಕೂಡ ಹುಡುಕಿ ಮ್ಯಾಚ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಜ್ಯುವೆಲ್ರೀಸ್ ಕೂಡ ಬೇಕಾಗಿತ್ತು, ಅದಕ್ಕೆ ಜಯ ಜ್ಯುವೆಲ್ರೀಸ್ ಬಂದ್ರಿ. ಅವ್ರ ಹತ್ರ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು, ಬಟ್ ನನಗೆ ಇಷ್ಟು ಹೆವಿ ಜ್ಯುವೆಲ್ರೀಸ್ ಬೇಕಾಗಿರ್ಲಿಲ್ಲ, ಅದಕ್ಕೆ ನಾನು ಇಲ್ಲಿಂದ ಏನು ಪರ್ಚೇಸ್ ಮಾಡಿಲ್ಲ. ಬಟ್ ಬ್ರೈಡ್ಸ್ಗೆ ಹೇಳ್ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಬ್ರೈಡ್ಸ್ ಆಗಿದ್ರೆ, ರಿಸೆಪ್ಷನ್ ಅಥವಾ ಮುಹೂರ್ತಕ್ಕೆ ಈ ತರ ಜ್ಯುವೆಲ್ರೀಸ್ ನೀವೇನಾದ್ರೂ ಹುಡುಕ್ತಾ ಇದ್ರೆ, ಜಯ ಜ್ಯುವೆಲ್ರೀಸ್ ಇಸ್ ದ ಬೆಸ್ಟ್ ಪ್ಲೇಸ್. ನೆಕ್ಸ್ಟ್ ನಾವು ಸಾರಿ ಹಂಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೆ ಗೊತ್ತಿದೆ, ಚಿಕ್ಕಪೇಟೆಯಲ್ಲಿ ಸಾರಿ ಅಂತ ಒಂದ್ಸರಿ ಹೇಳಿದ್ರೆ ಸಾಕು, ಅಲ್ಲಿರೋರೆಲ್ಲ ನಮ್ ಕಡೆ ತಿರುಗಿ ಬನ್ನಿ ಮ್ಯಾಮ್ ನಮ್ಮ ಅಂಗಡಿಗೆ ಬನ್ನಿ, ನಮ್ಮ ಹತ್ರ ಆ ತರ ಸ್ಯಾರಿ ಇದೆ, ಈ ತರ ಸ್ಯಾರಿ ಇದೆ, ಇಷ್ಟಕ್ಕೆ ಸಿಗುತ್ತೆ ಅಷ್ಟಕ್ಕೆ ಸಿಗುತ್ತೆ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅವರೆಲ್ಲರೂ ಒಂದೇ ಸತಿ ಅಟ್ಯಾಕ್ ಮಾಡಿದ್ರೆ ಸ್ವಲ್ಪ ಸ್ಕೇರಿ ಅಂತಾನೆ ಅನ್ಸುತ್ತೆ. ಹಾಗೆ ಇವನ್ನೆಲ್ಲಾನು ನಾನೊಬ್ಳು ಡೀಲ್ ಮಾಡಕ್ ಆಗಲ್ಲ ಅಂತ ಹೇಳಿ ನನ್ನ ಸಿಸ್ಟರ್ನ ಕೂಡ ಶಾಪಿಂಗ್ ಕರ್ಕೊಂಡ್ ಬಂದಿದ್ದೀನಿ. ಅವ್ರ ತರನೇ ನಮ್ಗೊಬ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು 600 rupeesಗೆಲ್ಲ ಸಾರಿ ಸಿಗತ್ತೆ ಅಂತ ಕರ್ಕೊಂಡ್ ಬಂದ್ರು. ಏರಿಯಾ ಸ್ವಲ್ಪ ಸ್ಕೆಚಿ ಆಗಿತ್ತು. ಅವ್ರ ಶಾಪ್ಗೆ ಹೆಸರಿರ್ಲಿಲ್ಲ. ಶ್ರೀ ಅಮನ್ ಸಿಲ್ಕ್ಸ್ಗೆ ಮ್ಯಾಪ್ ಹಾಕೊಂಡ್ ಬನ್ನಿ. ಸೊ ಈ ಶಾಪ್ ಆಪೋಸಿಟ್ಗೆನೆ ಈ ಸ್ಯಾರಿ ಅಂಗಡಿ ಸಿಗುತ್ತೆ. ಅಂಗಡಿ ತುಂಬಾ ಚಿಕ್ಕದಾಗಿದ್ರು ಕಲೆಕ್ಷನ್ ತುಂಬಾನೇ ಆಸಮ್ ಆಗಿತ್ತು. ಈಚೆ 600 ಅಂತ ಹೇಳಿ ಒಳಗಡೆ ಹೋದ್ಮೇಲೆ ಅವ್ರು ತೋರಿಸಿದ್ ಎಲ್ಲಾವುದು 1000, 2000, 3000 ರೇಂಜ್ ಅಲ್ಲೇನೆ ಸಾರಿ ತೋರಿಸಿದ್ದು. ಆದ್ರೆ ಒಂದೇ ಒಂದು ಎಲ್ರಿಗೂ ಗೊತ್ತಿರೋ ಸತ್ಯ ಅದೇನು ಅಂದ್ರೆ, ಈಚೆ ಎಷ್ಟು ಕಮ್ಮಿ ಪ್ರೈಸ್ ಅವ್ರು ಹೇಳಿದ್ರು ಒಂದ್ಸತಿ ನಾವು ಒಳಗಡೆ ಹೋದ್ಮೇಲೆ ಪ್ರೈಸ್ ಜಾಸ್ತಿ ಆಗೇ ಆಗತ್ತೆ ಅಂತ. ಇಟ್ ಈಸ್ ಆಲ್ ಅ ಬಿಸ್ನೆಸ್. ಇವ್ರ ಹತ್ರ ಇದ್ದಿದ್ ಕಲೆಕ್ಷನ್ಗೆ ಅವ್ರು ಕೋಟ್ ಮಾಡ್ತಾರೆ ಪ್ರೈಸ್ ಕೊಡ್ಬೋದು ಅಂತ ನನಗನ್ಸ್ತು, ಬಟ್ ಆಲ್ವೇಸ್ ಬಾರ್ಗೇನ್.
ನಂಗೆ ಸಾರಿ ಶಾಪಿಂಗ್ ಎಲ್ಲಾನು ಹೊಸದು ಬಿಕಾಸ್ ನನ್ನ ಅಕ್ಕ ನನ್ನ ಅಮ್ಮ ಹತ್ರ ಇರೋ ಸಾರಿನೇ ನಾನು ಯಾವಾಗ್ಲೂ ಬಾರೋ ಮಾಡಿ ಹಾಕೋತಾ ಇದ್ದೆ. ಬಟ್ ನಾನ್ ತುಂಬಾ ಜನ ನೋಡಿದೀನಿ ಈ ಸಾರಿ ಶಾಪಿಂಗ್ ಮೇಲೆಲ್ಲ ತುಂಬಾನೇ ಕ್ರೇಜ್ ಇಟ್ಟಿರ್ತಾರೆ. ಬಟ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ. ಮೇ ಬಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಇವ್ರ ಹತ್ರ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಇಲ್ಲಿಂದ ಸ್ವಲ್ಪ ಸಾರೀಸ್ ನ ಕೂಡ ನಾವು ಪರ್ಚೇಸ್ ಮಾಡಿದ್ರಿ. ಅದರಲ್ಲೂ ಒಂದ್ ಸಾರಿನ ನಾನು ಮೇಕಪ್ ಲುಕ್ ವಿಡಿಯೋದಲ್ಲಿ ಕೂಡ ವೇರ್ ಮಾಡಿದ್ದೀನಿ. ಇಟ್ ವಾಸ್ ರಿಯಲಿ ಗುಡ್. ಮಟೀರಿಯಲ್ ಕೂಡ ತುಂಬಾನೇ ಸಾಫ್ಟ್ ಆಗಿತ್ತು. ಅಂಡ್ ಸೊ ಬಾರ್ಗೇನ್ ಮಾಡೋದನ್ನ ಮರಿಬೇಡಿ. ನನ್ಗಿಂತ ನಮ್ಮ ಅಕ್ಕಗೆ ಸಾರೀಸ್ ಜಾಸ್ತಿ ಇಷ್ಟ ಆಯ್ತು. ಅಷ್ಟೇ ಅಲ್ಲದೆ ಅವಳು ತುಂಬಾ ಕಲೆಕ್ಷನ್ ನ ಪರ್ಚೇಸ್ ಮಾಡೋದ್ರಿಂದ ಬಾರ್ಗೇನ್ ಕೂಡ ಮಾಡಕ್ ಬಿಟ್ರು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಸಿಂಧೂರ್ ಕಲೆಕ್ಷನ್ಸ್. ನಾವು ಪ್ರೈಸ್ ರೇಂಜ್ ಹೇಳಿದ ತಕ್ಷಣ ಅವ್ರು ನಮ್ನ ಮೇಲೆ ಕಳ್ಸಿದ್ರು. ಅಲ್ಲಿ ನಿಮ್ಗೆ ಹೋಲ್ಸೇಲ್ ಸ್ಯಾರೀಸ್ ಸಿಗತ್ತೆ, ಅಲ್ಲೊಂದ್ಸತಿ ಚೆಕ್ ಮಾಡಿ ಅಂತ ಹೇಳಿದ್ರು. ಈ ಶಾಪ್ ಒಳಗಡೆ ಬಂದು ನೋಡಿದ್ರೆ ಏನೂ ಆರ್ಗನೈಸ್ ಆಗಿರಲಿಲ್ಲ, ಯಾಕಂದ್ರೆ ಅದು ಹೋಲ್ಸೇಲ್ ಶಾಪ್ ಆಗಿತ್ತು. ಅಂಡ್ ಇನ್ನೊಂದೇನು ಅಂದ್ರೆ ಕಸ್ಟಮರ್ಸ್ ಕೂಡ ಹಾಗೆ ಇದ್ರು ಅವ್ರಿಗೆ. ಅಂಡ್ ಇಲ್ಲಿ ಇನ್ನೊಂದು ಏನು ಅಂದ್ರೆ ಏನು ಬಾರ್ಗೇನ್ ಮಾಡಕ್ ಬಿಡಲ್ಲ. ಅವ್ರಿಗೆ ಗೊತ್ತು ನಾವ್ ಎಲ್ಲೋದ್ರೂ ವಾಪಸ್ ಬರ್ತೀರಿ ಅಂತ, ಬಿಕಾಸ್ ಅವ್ರ ಹತ್ರ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿದ್ರು. ಪ್ರೈಸ್ ಎಲ್ಲಾನು ನಿಮ್ಗೆ ಡೀಟೇಲ್ ಆಗಿ ಹಾಲ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ನಿಮ್ಗೇನಾದ್ರೂ ಒಳ್ಳೆ ಕಲೆಕ್ಷನ್ ಸಾರೀಸ್ ಚಿಕ್ಕಪೇಟೆಯಲ್ಲಿ ಎಲ್ಲಿ ಸಿಗುತ್ತೆ ಅಂತ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಬಿಕಾಸ್ ತುಂಬಾ ಜನಕ್ಕೆ ಅದು ಹೆಲ್ಪ್ ಆಗತ್ತೆ. ಅಂಡ್ ನಂಗೂ ಕೂಡ. ನೆಕ್ಸ್ಟ್ ನಾವು ರಾಜಾ ಮಾರ್ಕೆಟ್ ಹೋದ್ವಿ. ಸೊ ರಾಜಾ ಮಾರ್ಕೆಟ್ ಮೇನ್ಲಿ ಫೇಮಸ್ ಫಾರ್ ಜ್ಯುವೆಲ್ರೀಸ್. ಅಂಡ್ ಜ್ಯುವೆಲ್ರೀಸ್ ನ ಕೂಡ ಕಸ್ಟಮೈಸ್ ಮಾಡಿಸ್ಕೋಬಹುದು. ಅಷ್ಟೇ ಅಲ್ಲದೆ ನಿಮ್ಗೆ ಜ್ಯುವೆಲ್ರಿ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗತ್ತೆ. ಅಲ್ಲಿರೋ ಎಲ್ಲಾ ಜ್ಯುವೆಲ್ರಿ ಶಾಪ್ ಮುಂದೆನೂ ಒಬ್ಬೊಬ್ರು ಜ್ಯುವೆಲ್ರಿ ಮೇಕರ್ಸ್ ಇರ್ತಾರೆ. ಸೊ ನಿಮ್ಗೆ ಯಾವ್ದಾದ್ರು ಬೀಡ್ಸ್ ಜ್ಯುವೆಲ್ರಿ ಮಾಡಿಸ್ಕೋಬೇಕು ಅಂದ್ರೆ ಯು ಶುಡ್ ಚೆಕ್ ಔಟ್ ರಾಜಾ ಮಾರ್ಕೆಟ್. ಇಲ್ಲಿ ನಿಮ್ಗೆ ಜ್ಯುವೆಲ್ರಿ ಮಾಡ್ಕೊಡಕ್ಕೆ ಒಬ್ಬೊಬ್ರು 1 ವೀಕ್ ಟೈಮ್ ಬೇಕಾದ್ರೂ ಕೇಳ್ಬೋದು, ಅಥವಾ ನಿಮ್ ಲಕ್ ಚೆನ್ನಾಗಿದ್ರೆ ಒಂದೇ ದಿನದಲ್ಲಿ ಮಾಡ್ಕೊಡೋರು ಬೇಕಾದ್ರೂ ಸಿಗ್ಬೋದು. ಇದನ್ನ ಬಿಟ್ಟು ರಾಜಾ ಮಾರ್ಕೆಟ್ ಅಲ್ಲಿ ಇನ್ನೇನ್ ಸಿಗತ್ತೆ ಅಂದ್ರೆ ದೇವ್ರ ಮುಖವಾಡ, ಬೆಲ್ಟ್, ಜ್ಯುವೆಲ್ರೀಸ್ ಎಲ್ಲಾವುದು ಸಿಗತ್ತೆ. ಮದ್ವೆ ಶಾಪಿಂಗ್ ಗೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನು ಹೋಗಿದ್ದು ಬಸವರಾಜ ಮಾರ್ಕೆಟ್. ನೀವ್ ಇಲ್ಲಿಗೆ ಹೋಗ್ಬೇಕು ಅಂದ್ರೂ ರಾಜಾ ಮಾರ್ಕೆಟ್ ಥ್ರೂನೇ ಬರ್ಬೇಕಾಗತ್ತೆ. ರಾಜಾ ಮಾರ್ಕೆಟ್ ಇಂದ ಈಚೆ ಬಂದಿದ ತಕ್ಷಣ ನಿಮ್ಗೆ ಈ ಮಾರ್ಕೆಟ್ ನೋಡಕ್ ಸಿಗತ್ತೆ. ಇಲ್ಲಿ ನಿಮ್ಗೆ ಎಲ್ಲಾ ತರ ಥ್ರೆಡ್, ಡೋರಿ, ಕುಚ್, ಲೇಸ್, ಬೀಡ್ಸ್, ಎಂಬ್ರಾಯ್ಡರಿ ಮಟೀರಿಯಲ್ ಗಳೆಲ್ಲ ಸಿಗತ್ತೆ. ಸಾರಿಗೆ ನಾವು ಡೋರಿನ ಸರ್ಚ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಅಷ್ಟೆಲ್ಲ ನಾನೊಂದು ಹೇರ್ ಸ್ಟೈಲ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ. ಅದಕ್ಕೂ ಕೂಡ ಸ್ಟೋನ್ಸ್ ನಾನು ಇಲ್ಲಿಂದಾನೆ ಪರ್ಚೇಸ್ ಮಾಡಿದೆ. ನೀವೇನಾದ್ರೂ ಮನೇಲೆ ಕುಚ್, ಬ್ಲೌಸ್ ಮತ್ತೆ ಯಾವ್ದಾದ್ರು ಡ್ರೆಸ್ಗೆ ಲೇಸ್ ಎಲ್ಲ ಹಾಕ್ತೀರಾ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ತುಂಬಾ ಕಮ್ಮಿ ಪ್ರೈಸ್ಗೆ ನಿಮ್ಗೆ ಎಲ್ಲಾವುದು ಇಲ್ಲೇ ಸಿಗತ್ತೆ. ಸೊ ನೀವೇನಾದ್ರೂ ಚಿಕ್ಕಪೇಟೆಗೆ ಬಂದ್ರೆ ಡೋಂಟ್ ಫರ್ಗೆಟ್ ಟು ಚೆಕ್ ದಿಸ್ ಮಾರ್ಕೆಟ್. ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ ಮಾಡಿ ತುಂಬಾನೇ ಟೈರ್ಡ್ ಅನ್ಸ್ತಾ ಇದೆ. ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೈಟ್ ಆಗೋಗಿತ್ತು. ಫುಲ್ ಐಸ್ ಎಲ್ಲ ರೆಡ್ ಆಗೋಗಿದೆ. ಇದು ನನ್ನ ಫ್ರೆಂಡ್ ಮದ್ವೆದು ಶಾಪಿಂಗ್ ವ್ಲಾಗ್ ಆಗಿತ್ತು. ಈ ವಿಡಿಯೋದು ಸ್ವಲ್ಪ ಕ್ಲಿಪ್ಸ್ ಮಿಸ್ ಆಗೋಗಿದೆ. ಐ ಡೋಂಟ್ ನೋ ಈ ವಿಡಿಯೋ ನಿಮ್ಗೆ ಎಷ್ಟು ಸೆನ್ಸ್ ಮಾಡ್ತಾ ಇದೆ ಅಂತ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನಾನು ನಿಮ್ ಡೌಟ್ಸ್ ನೆಲ್ಲ ಕಮೆಂಟ್ ಅಲ್ಲೇ ಅಥವಾ ನೆಕ್ಸ್ಟ್ ಚಿಕ್ಕಪೇಟೆ ಹಾಲ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.